Hello my dear 10th class students, welcome back to my channel. In this class, we are going to analyze the key answers of first language English state level SLC preparatory examination February and March 2024. ಇಂದಿನ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಏನು ಮಾಡೋಣ, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ದು ಏನು ಸ್ಟೇಟ್ ಲೆವೆಲ್ ಕ್ವಶನ್ ಪೇಪರ್ ಇದೆಯಲ್ಲ ಅದರದ್ದು ಕೀ ಆನ್ಸರ್ ನೋಡುವಂಥ ಸಮಯ. ಆ್ಯಂಡ್ ದಿಸ್ ಎಕ್ಸಾಮ್ ಹ್ಯಾಸ್ ಬಿನ್ ಕಂಡಕ್ಟೆಡ್ ಆನ್ 26 February 2024. ಇಂದು ನಡೆದಂತಹ ಇದು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ನ ಕ್ವಶನ್ ಪೇಪರ್ ಆಗಿದೆ. ಆ್ಯಂಡ್ ಟುಮಾರೋ 27 to 2024 ಸೆಕೆಂಡ್ ಲ್ಯಾಂಗ್ವೇಜ್ ಕ್ವಶನ್ ಪೇಪರು ಇದೆ ರೀ. ಸೆಕೆಂಡ್ ಲ್ಯಾಂಗ್ವೇಜ್ ಕ್ವಶನ್ ಪೇಪರ್ ಇನ್ನು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಆ ಒಂದು ಕ್ವಶನ್ ಪೇಪರು ಕೀ ಆನ್ಸರ್ನ ನಾವು ಈವ್ನಿಂಗನ್ನು ಡಿಸ್ಕಸ್ ಮಾಡೋಣ. ಈಗ ಇವನ್ ದಿಸ್ ವಿಡಿಯೋ ಕ್ಲಾಸ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ಬೋತ್ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್. ವೈ? ಬಿಕಾಸ್ ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು ದ ಕಂಟೆಂಟ್, ದ ಗ್ರಾಮರ್ ಯಾರಿಗೂ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗೂ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ಗೂ ಇಬ್ಬರಿಗೂ ಸೇಮ್ ಇರುತ್ತೆ. ಸೊ ಯಾವುದು ಕಾರಣಕ್ಕೂ ಇಗ್ನೋರ್ ಮಾಡಬೇಡಿ. ನಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಅಷ್ಟೊಂದು ಈಗ ಸೆಕೆಂಡ್ ಲ್ಯಾಂಗ್ವೇಜ್ ಸುಮ್ಮ ಕೊಡಬೇಡ್ರಿ. ಓನ್ಲಿ ಒನ್ ಸಜೆಷನ್ ಐ ವುಡ್ ಲೈಕ್ ಟು ಗಿವ್. whenever I do class for first language and second language, always watch the channel, watch the video and get benefit, my dear students. And thank you so much for your support and love, admiration. Very soon I'm going to reach 1K, my dear students. It's all because of your support and love. And as I hit 1K, definitely there will be live class, my dear students too. Okay, ಈಗ ಕೀ ಆನ್ಸರ್ ನೋಡುವಂಥ ಸಮಯ ನೋಡಿ. ರೈಟಿಂಗ್ ಅ ನಾವೆಲ್ ಈಸ್ ಲೆಬೋರಿಯಸ್ ಪ್ರಾಸೆಸ್. ಈಸ್ ಬಂತ ತಿಳ್ಕೊಂಡ್ಬಿಡ್ರಿ, ಈಸು ಅದರದ್ದು ನಾಟ್ ಹಚ್ಚಬೇಕು. ಇಸಂಟ್ ಇಟ್ ನೆಗೆಟಿವ್? ವೆರಿ ಸಿಂಪಲ್. ದ ಕ್ಲೈಮ್ಯಾಕ್ಸ್ ಈಸ್ ಇನ್ ಡ್ಯಾಶ್ 10th ಚಾಪ್ಟರ್. ನೋಡ್ರಿ, ಪರ್ಟಿಕ್ಯುಲರ್ ಇದ್ರೆ ಮುಗಿದೋತು. ದ ಬರಲೇಬೇಕು. ನೋಡ್ರಿ, ಇಲ್ಲಿ ದ ಐತಿ, ಇಲ್ಲಿ ನೆಕ್ಸ್ಟ್ ಅಂತಿ, ಮತ್ತು ನೋಡ್ರಿ ಚಾಪ್ಟರ್ ನಾಟ್ ಇನ್ ಡ್ಯಾಶ್ ಮತ್ತು ಪರ್ಟಿಕ್ಯುಲರ್ ಇದೆ. ಸೊ ದ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಡ್ಯಾಶ್ ಫಿನಿಶ್ ಹೀಸ್ ಹೋಮ್ ವರ್ಕ್, ರವಿ ವೆಂಟ್ ಔಟ್ ಟು ಪ್ಲೇ. ನೋಡ್ರಿ, ಹ್ಯಾಡ್ ಅಂತ ಬರಂಗಿಲ್ಲ, ಪಾಸ್ಟ್ ಬರಂಗಿಲ್ಲ. ಸೊ ಹ್ಯಾವ್ ಫಿನಿಶ್ ಅಂತ ಬರಂಗಿಲ್ಲ. ದಿಸ್ ಕ್ವಶನ್ ಇಸ್ ರಿಲೇಟೆಡ್ ಟು ಸಿಂಪಲ್ ಕಾಂಪೌಂಡ್ ಕಾಂಪ್ಲೆಕ್ಸ್, ಮಾಡಿ ಸ್ಟೂಡೆಂಟ್ಸ್. ಹ್ಯಾವ್ ಬಿನ್ ಅಂತ ಬರಂಗಿಲ್ಲ, ಹ್ಯಾವಿಂಗ್ ಫಿನಿಶ್ಡ್. ಅಕಸ್ಮಾತ್ ಇಲ್ಲಿ ನೋಡ್ರಿ ಮತ್ತೊಂದು ಆಫ್ಟರ್ ಇದ್ರೆ, ಇಫ್ ದ ಆಫ್ಟರ್ ಇಸ್ ಗಿವನ್, ಆಫ್ಟರ್ದು ಆನ್ಸರ್ ಆಗುತ್ತೆ. ಆಫ್ಟರ್ ಫಿನಿಶಿಂಗ್ ಅಂತ ಬರ್ಬೇಕದು. ಆಫ್ಟರ್ ಫಿನಿಶಿಂಗ್ ಹೀಸ್ ವರ್ಕ್ ಅಂತ ಬರ್ತಿತ್ತು. ಓಕೆ, ಎರಡು ಆನ್ಸರ್ ಪಾಸಿಬಲ್ ಅದಾವ, ಬಟ್ ಆಫ್ಟರ್ ಜೊತೆಗೆ ಪ್ಲಸ್ ಪಾರ್ಟಿಸಿಪಲ್ ಬರ್ಬೇಕು. ಯಾವುದು? ING. ಆಫ್ಟರ್ ಫಿನಿಶಿಂಗ್ ಅಂತ ಬರಬೇಕು. ದಿಸ್ ಈಸ್ ಎನ್ ಐಡಿಯಾ ಐ ಎಂಟೈರ್ಲಿ ಅಗ್ರಿ ವಿತ್ ಫ್ರೇಸಲ್ ವರ್ಕ್. ಓಕೆ, ನೆಕ್ಸ್ಟ್, ದ ವರ್ಡ್ ದಟ್ ಟೇಕ್ಸ್ ಇಮ್ ಆಸ್ ನೆಗೆಟಿವ್. ನೋಡ್ರಿ, ಇಮ್ ರಿಲೇಟಿವ್ ಬರಲ್ಲ, ಇರ್ರಿಲೆವೆಂಟ್ ಬರ್ತೈತಿ, ಆಕ್ಟಿವ್ ಬರ್ತೈತಿ, ಇನ್ಆಕ್ಟಿವ್ ಬರ್ತೈತಿ, ಕರೆಕ್ಟ್ ಇದ್ದಿದ್ದು ಇನ್ಕರೆಕ್ಟ್ ಬರ್ತೈತಿ. ಸೊ ಮೂವೇಬಲ್, ಇಮ್ಮೂವೇಬಲ್. ಇಮ್ ಬರೆದ್ರೆ ಮುಗೀತು. ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಪಾರ್ಚುನಿಟೀಸ್ ನಾಕ್ಡ್ ದ ಡೋರ್ ಅಟ್ ನೋಟ್. ಅಪಾರ್ಚುನಿಟೀಸ್, ಸೊ ನಾನ್ ಲಿವಿಂಗ್ ಥಿಂಗ್ಸ್ ಆರ್ ಟ್ರೀಟೆಡ್ ಆಸ್ ಲಿವಿಂಗ್ ಥಿಂಗ್ಸ್. ನಿರ್ಜೀವ ವಸ್ತು ಏನಿರ್ತಾವೆ ನೋಡ್ರಿ, ಅವು ಲಿವಿಂಗ್ ಬೀಯಿಂಗ್ ಥರ ಟ್ರೀಟ್ ಮಾಡಿದರೆ ಪರ್ಸಾನಿಫಿಕೇಶನ್. ಈಸ್ ಮತ್ತು ಆ್ಯಸ್ ಮತ್ತು ಆ್ಯಸ್ ಯೂಸ್ ಆದರೆ, ಅಥವಾ ಲೈಕ್ ಯೂಸ್ ಆದರೆ, ಇಫ್ ದ ಲೈಕ್ ಈಸ್ ಯೂಸ್ಡ್, ಸೊ ದಟ್ ಇಸ್ ಡೆಫಿನೆಟ್ಲಿ 101% ಸಿಮಿಲಿ. 50% ಟ್ರೀಟೆಡ್, ಲೈಕ್ ಮೈ ಪೇರೆಂಟ್ಸ್ ಆರ್ ಗಾಡ್, ಮೈ ಟೀಚರ್ಸ್ ಆರ್ ಗಾಡ್. ಈ ಥರ ಇದ್ದರೆ ಅದು ಮೆಟಾಫರ್. ಅಲಿಟ್ರೇಷನ್ ಅಂತೀವಿ, ರಿಪಿಟೇಷನ್ ಆಫ್ ಸೌಂಡ್. ಈಗ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ನೋಡಿದ್ದು. ಯಾಕಂದ್ರೆ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ಇದು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ, ಬಟ್ ಟೆಕ್ಸ್ಟ್ ಬುಕ್ನ ಇದ್ರಿ, ಇದೆಲ್ಲ ಟೆಕ್ಸ್ಟ್ ಬುಕ್ನಲ್ಲಿ ಇದ್ದಿದ್ದೆ. ಪ್ರಾಸ್ಪೆರಿಟಿ ಆ್ಯಂಡ್ ಅಡ್ವರ್ಸಿಟಿ. ಪ್ರಾಸ್ಪೆರಿಟಿ ಅಡ್ವರ್ಸಿಟಿ ಅಪೋಸಿಟ್ ಯೂಸ್ ಆಗಿದ್ದೀರಿ. ಸೊ ಓವರ್ಕಮ್ ಒಂದು ಪಾಸಿಟಿವ್ ವರ್ಡ್, ಇದು ನೆಗೆಟಿವ್ ಹಾಕ್ಬೇಕು. ಏನು ಮಾಡ್ಬೋದು? ಓವರ್ಕಮ್, ಸಾಲ್ವಿಂಗ್ ದ ಪ್ರಾಬ್ಲಮ್ ಆಫ್ ಸಮಥಿಂಗ್. ಸೊ ಗಿವ್ ಅಪ್ ಆಗತ್ತೆ, ನಾಟ್ ಓನ್ಲಿ. ಸೊ ಮೈ ಪೀಸ್ ಆಫ್ ಅಡ್ವೈಸ್ ಈಸ್, ಯು ಶುಡ್ ನಾಟ್ ಗಿವ್ ಓನ್ಲಿ ಒನ್ ಆನ್ಸರ್ ಇಯರ್. ಗಿವ್ ಕಮಾ ಆ್ಯಂಡ್ ರೈಟ್ ಅನದರ್ ಒನ್. ಗಿವ್ ಅಪ್ ಮತ್ತೊಂದು ಏನು ಕೊಡ್ತೀರಿ? ಮತ್ತೊಂದು ವರ್ಡ್ ಏನೈತಿ? ಗಿವ್ ಅಪ್. ಗೋ ಡೌನ್ ಆರ್ ಗೆಟ್ ಡೌನ್. ದೆನ್ ಫೇಲ್ ಆಗೋದು ವೆರಿ ಈಸಿಯೆಸ್ಟ್ ಒನ್. ಇಲ್ಲಿ ನೋಡಿ, ಒಂದು ಆನ್ಸರ್ ಬಿಡ್ಬೇಡ್ರಿ, 2-3 ಬರ್ಬಿಡ್ರಿ, ನಡೀತಿದೆ. Generate, verb. Generate, generation, noun. Combination of verb plus noun. So conclude, very easiest. Conclusion. So conclusion is the right answer. Conclusion. All right. Moving ahead to the next 9th one. Notary. Whiles, tricks. So rhyming words. Rhymes. Homophone use agide. Whiles, tricks. Ruts, nuts. Nuts. Then you may write guts also. Guts. So very important, urologist. Not urologist, one who treats kidney defects ಅಥವಾ ಕಿಡ್ನಿ ಡಿಫಾಲ್ಟ್ ಇರ್ತಾವಲ್ಲ ಅವ್ರಿಗೆ ಯೂರಾಲಜಿಸ್ಟು. ದೆನ್ ರೆನಾಲಜಿಸ್ಟ್, ಇಟ್ ಈಸ್ ಆಲ್ಸೋ ಗಿವನ್ ಇನ್ ದ ಟೆಕ್ಸ್ಟ್ ಕೊಟ್ಟಿದ್ದಾರೆ ನೋಡ್ರಿ, ಯಾವುದೋ ಲೂಯಿಸ್ ಪಾಸ್ಚರ್ ಟೆಕ್ಸ್ಟ್ ಬುಕ್, ಲೂಯಿಸ್ ಪಾಸ್ಚರ್ ಲೆಸನ್ ಒಳಗೆ. ಸೊ ENT ಬರೆದ್ರೆ ಮುಗಿತು. ENT ಏನು ಸರ್ ಹೆಂಗಂದ್ರೆ ಇಯರ್, ನೋಸ್ ಆ್ಯಂಡ್ ಥ್ರಾಟ್. ಈಗ ನಾವು ಗಂಟಲದು ಕಿವಿದು ಮತ್ತು ಏನಪ್ಪ ಮೂಗಿಂದು ಡಾಕ್ಟರ್ ಟ್ರೀಟ್ ಮಾಡೋರು ಏನಂತಾರೋ ಎಲ್ಲ ಡಿಸೀಸನ್ನು ಅವ್ರಿಗೆ ರೈನಾಲಜಿಸ್ಟ್ ಅಂತಾರೆ. ಕಾಮನ್ ಆಗಿ ENT ಸ್ಪೆಷಲಿಸ್ಟ್ ಅಂತ ಕರೀತಾರೆ. ರೈಟ್ ದ ಫಾಲೋವಿಂಗ್ ಸೆಂಟೆನ್ಸ್ ಯೂಸಿಂಗ್ ನಾಟ್ ಓನ್ಲಿ ಬಟ್ ಆಲ್ಸೋ. ನಾಟ್ ಓನ್ಲಿ
ಬಟ್ ಆಲ್ಸೋ ನೋಡ್ರಿ ವೆರಿ ಈಸಿಯೆಸ್ಟ್ ಒನ್ ನೋಡ್ರಿ 1 ಮಾರ್ಕ್ಸಿಗೆ ಇದ್ರದನ್ನ ಬಿಸೈಡ್ಸ್ ಬೀಯಿಂಗ್ ಇಂಟೆಲಿಜೆಂಟ್ ಇದ್ರೆ ಇಲ್ಲಿ ನೋಡಿ ಬಿಸೈಡ್ಸ್ ತೆಗಿಬೇಕು ಕೊಟ್ಟರೆ ಯಾರು he is not only intelligent, he is not only intelligent but also hard working, not only but also. Okay, frame a question to get underlined word. ಇದು ಆನ್ಸರ್ ಆಗಿರಬೇಕು. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ನೀವು, ಯು ಮಸ್ಟ್ ಸಿ ದಟ್ ವಿಚ್ ಟೆನ್ಸ್ ಇಸ್ ಗಿವನ್. ಪಾಸ್ಟ್ ಕಂಟಿನ್ಯೂಸ್ ಮೈ ಡಿಯರ್ಸ್, ಪಾಸ್ಟ್ ಕಂಟಿನ್ಯೂಸ್. ಇಟ್ಸ್ ವೆರಿ ಸಿಂಪಲ್. ಫಸ್ಟ್ ಅ ಮಿಲಿಟರಿ ಮೆಡಿಕಲ್ ಆಫೀಸರ್, ಇದು ವ್ಯಕ್ತಿ ಬಗ್ಗೆ ಐತಿ, ಇಲ್ಲಿ ನೌನ್ ಐತಿ. ನೌನ್ ಬಗ್ಗೆ ಕೇಳುವಾಗ ಏನು ಕೇಳ್ತೀರಿ ನೀವು? ಮೈ ಕ್ಲಾಸ್ ಟೀಚರ್ ನೇಮ್ ಈಸ್ ಪ್ರವೀಣ್ ಸರ್, ಮೈ ಕ್ಲಾಸ್ ಟೀಚರ್ ನೇಮ್ ಈಸ್ ರಾಜು ಸರ್, ಮೈ ಕ್ಲಾಸ್ ಟೀಚರ್ ಇಂದ ಹೂ ಈಸ್ ಯುವರ್ ಕ್ಲಾಸ್ ಟೀಚರ್, ಹೂ ವಾಸ್ ಯುವರ್ ಕ್ಲಾಸ್ ಟೀಚರ್, ಈ ರೀತಿ. ಮೈ ಕ್ಲಾಸ್ ರಾಜು ಸರ್ ವಾಸ್ ಟೀಚಿಂಗ್, ರಾಜು ಅಂತ ಹೇಗೆ ಸರ್ ಅಂಡರ್ಲೈನ್ ಆಗಿರ್ತೈತೆ, ರಾಜು ಸರ್ ಅಂತ ಹೇಗೆ ಸರ್. ಹೂ ವಾಸ್ ಟೀಚಿಂಗ್ ಅಂತ ಆಗಬೇಕು. ಈಗ ನೋಡ್ರಿ, ಹೂ ವಾಸ್ ಟೆಸ್ಟಿಂಗ್ ದ ಕ್ಯಾಂಪ್ ವಾಟರ್ ಸಪ್ಲೈ. ನೋಡ್ರಿ, ಕ್ಯಾಂಪ್ ವಾಟರ್ ಸಪ್ಲೈ ಮುಗಿದು ಕ್ವಶನ್ ಮಾರ್ಕ್ ಕೊಡಲೇಬೇಕಾ? ಓಕೆ, ಮೂವಿಂಗ್ ಹೆಡ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಚೇಂಜ್ ದ ವಾಯ್ಸನ್ನು ಚೇಂಜ್ ಮಾಡಬೇಕು. ಯಾವ ವಾಯ್ಸ್ ಅಂತ ಹೇಳ್ಕೊಡೋದಿಲ್ಲ ಅವರು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಓಕೆ, ವೆರಿ ಇಂಪಾರ್ಟೆಂಟ್ ಹಿಯರ್. ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ ನೋಡ್ರಿ, ಜಸ್ಟ್ ಯು ಹ್ಯಾವ್ ಟು ಅಂಡರ್ಲೈನ್ ಸಬ್ಜೆಕ್ಟ್. ನೆಕ್ಸ್ಟ್ ವರ್ಬ್, ಎಸ್, ಇಲ್ಲಿಂದ ಹಿಡಿದು ಅ ಸಾಲಿಟರಿ ಹಟ್ ಆನ್ ದ ಶೋರ್ ಆಫ್ ವಾಲ್ಡನ್. ದಿಸ್ ಈಸ್ ಎನ್ ಆಬ್ಜೆಕ್ಟ್ ಮೈ ಡಿಯರ್ಸ್. ಫಸ್ಟ್ ಆಬ್ಜೆಕ್ಟ್ ತಗೋರಿ. ಸಾಲಿಟರಿ, I don't have space there, but I'll try to write here. Solitary hut on the shore of Walden. ನೋಡ್ರಿ, प्रेजेंट टेंस में देखा तो वाज वेयर करना, सॉरी प्रेजेंट टेंस में देखा तो एमिजर करना, पास्ट टेंस में देखा तो वाज वेयर करना. द गिवन सेंटेंस इज इन पास्ट और प्रेजेंट. फर्स्ट ऑफ ऑल ಹೇಳಿದ್ನಂಗೆ, ಇಫ್ ಇಟ್ ಇಸ್ ಪ್ರೆಸೆಂಟ್ ಇದ್ರೆ ಇದನ್ನ ಬಿಲ್ಡ್ಸ್ ಅಂತ ಕೊಡ್ತಿದ್ರು. ಬಿಲ್ಡ್ಸ್, ಇದು ಬಿಲ್ಟ್ ಆಗುತ್ತೆ. ಯಾಕಂದ್ರೆ ಬಿಲ್ಟ್ ಅಂದ್ರೆ ಇದು V2 ಬಿಲ್ಟ್. ಇಟ್ ಈಸ್ ಆಲ್ ಪೆಕ್ಯುಲಿಯರ್ ಫಾರ್ಮ್ಸ್ ಅಂತಾರಲ್ಲ, ಸೇಮ್ ಲೈಕ್ ನಿಮ್ಗೆ ಗೊತ್ತಿಲ್ಲ ಇದು ಪುಟ್, ಇದೆಲ್ಲ ಮೂರು ಫಾರ್ಮ್ ಎಲ್ಲ ಸೇಮ್ ಇರ್ತಾವೆ. ಪುಟ್, ಕಟ್, ದೆನ್ ಬಿಲ್ಟ್, ಶಟ್, ಸ್ಪ್ರೆಡ್, ದೆನ್ ಬರ್ಸ್ಟ್ ನೆನ್ಬಿಡ್ಕೋರಿ ಇಷ್ಟ ಇವು ಬರತಾವ್ರಿ. ನೆಕ್ಸ್ಟ್ ಸಾಲಿಟರಿ ಹಟ್ ಆನ್ ದ ಶೋರ್ ವಾಸ್ पास्ट टेंस ಐತಿ. पास्ट टेंस में देखा तो वाज वेयर करना. वाज built by whom? Henry David Thoreau. Next question notice, 14th one. These are 1 mark questions. I'm not going to discuss that. So now Murray, change, rewrite as directed. Change the following sentence to the word degrees of comparison. Degrees of comparison very important. ಬಂದೇ ಬರ್ತಾರೆ. Even first language students and second language students. Second language ಅವ್ರಿಗೆ 1 marks ಕೇಳ್ತಾರೋ, ಫಸ್ಟ್ ಲ್ಯಾಂಗ್ವೇಜ್ ಅವ್ರಿಗೆ 2 marks ಇರುತ್ತೆ ನೋಡ್ರಿ. ನಾವು ಫಸ್ಟ್ ಮಾಡಿ ಮಾಡೋಣ. ಈಗ ನೀವು ನೋಡ್ಕೋಬೇಕಾಗಿದ್ದು ಒನ್ ಆಫ್ ದ ಇದ್ರೆ ಮುಗಿದೋತು, ಅಲ್ಲಿ ಅದು ಸೆಕೆಂಡ್ ಟೈಪ್ ಯೂಸ್ ಆಗಿತ್ತು ಅಂತ ತಿಳ್ಕೊಬೇಕು. ಸೆಕೆಂಡ್ ಟೈಪ್ ಡಿಗ್ರಿ ಪಾಸಿಟಿವ್ ನೋಡ್ರಿ. ಈಗ ನಾವು ಇಟ್ಸ್ ಟೈಮ್ ಟು ಸಿ ಪಾಸಿಟಿವ್ ಡಿಗ್ರಿ ಏನು ಮಾಡಬೇಕು? ವೆರಿ ಫ್ಯೂ hill stations are as beautiful as what? Darjeeling in India. Okay, next ಏನು ಮಾಡಬೇಕು? ಕಂಪ್ಯಾರಿಟಿವ್ ಡಿಗ್ರಿ ಮಾಡಬೇಕು. ಕಂಪ್ಯಾರಿಟಿವ್ ಡಿಗ್ರಿ ಅಂದಾಗ ದ್ಯಾನ್ ಮತ್ತು ER ಬಳಕೆ ಆಗತ್ತೆ. ಸೊ ಹಿಯರ್ ನಾವು adjective is beautiful. more than one syllable ಇದ್ರೆ ಅಲ್ಲಿ ER ಅದು ಯೂಸ್ ಆಗಂಗಿಲ್ಲ. ER ಯೂಸ್ ಮಾಡಬಾರ್ದು, EST ಯೂಸ್ ಮಾಡಬಾರ್ದು. ಜಸ್ಟ್ ಯು ಹ್ಯಾವ್ ಟು ಯೂಸ್ ಮೋರ್ ಮೋಸ್ಟ್. ಏನಾಗ್ತದೆ ಇದು ಕಂಪ್ಯಾರಿಟಿವ್ ನೋಡ್ರಿ. ಡಾರ್ಜಿಲಿಂಗ್ ಫಸ್ಟ್ ನೌನ್ ತಗೋರಿ. ಡಾರ್ಜಿಲಿಂಗ್ ಈಸ್ more beautiful than many other, most other ಯೂಸ್ ಮಾಡ್ಬೋದು. many other hill stations in India. ಮುಗಿದೋಯ್ತು. 2 marks. ಓಕೆ ನೋಡಿ, ನೆಕ್ಸ್ಟ್ ಆಸ್ ಸೂನ್ ಆಸ್ ಇದು ಬಂದೇ ಬರುತ್ತೆ ನೋಡಿ. ಆಸ್ ಸೂನ್ ಆಸ್ ಫಿಕ್ಸ್ ಕ್ವಶನ್. ಅದು ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸ್. ಏನು ಸೆಂಟೆನ್ಸ್ ಕೊಟ್ಟರು? ಹಿ ಸ್ಟುಡ್ ಅಪ್ ಟು ಸ್ಪೀಕ್. ಅವ್ನು ಎದ್ದಂತ. ದ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್. ಹೆಂಗೆ ಎದ್ದಂತಲ್ಲ ಹಂಗೆ ಪೀಪಲ್ ಸ್ಟಾರ್ಟೆಡ್ ಶೌಟಿಂಗ್. ಕಂಪೌಂಡ್ ಸೆಂಟೆನ್ಸ್ ಇದು ನೆನ್ಬಿಟ್ರಲ್ಲಿ. as soon as, very simple ಅಷ್ಟು ಇಲ್ಲ ಬರ್ಬಿಡ್ತೀನಿ ನೋಡ್ರಿ. as soon as he stood up to speak, the pupil
The people started shouting. Okay, next, no sooner the answer here I can write B. No sooner did he stand. ಇಲ್ಲಿ ವರ್ಬ್ ಯಾವ್ದ್ರಿ? ಸ್ಟುಡ್ ಐತಲ್ಲ, ಇಲ್ಲಿ ಆಲ್ರೆಡಿ ನೀವು V2 ಯೂಸ್ ಮಾಡಿದಿರಿ, ಸೊ V1 ಬರ್ಬೇಕು ಇಲ್ಲಿ. Did he stand to speak the people started shouting. Okay, moving ahead to the last question ನೋಡ್ರಿ, ಏನು 27th one. He said to me, take some exercise every day. ನೋಡ್ರಿ, ಇದು ಅಡ್ವೈಸ್ ಸೆಂಟೆನ್ಸು. ಪಿ ಸ್ಕ್ವೇರ್ ಕಾರ್ ಅಂತ ನಾನು ಆಲ್ರೆಡಿ ಮೆನಿ ಕ್ಲಾಸಲ್ಲಿ ಹೇಳಿದ್ದೀನಿ, ಭಾಳಷ್ಟು ಕ್ಲಾಸಲ್ಲಿ ಪಿ ಸ್ಕ್ವೇರ್ ಕಾರ್ ಅಂತ. ಈಗ ಸೊ go back to my playlist, or it is there in one of the videos. He said, or he advised me, or told me, advised me. ನೋಡಿ, ಯಾವಾಗ ಪಿ ಸ್ಕ್ವೇರ್ ಮೀನ್ಸ್ ಇಂಪರೇಟಿವ್ ಸೆಂಟೆನ್ಸ್ ಇರುತ್ತೆ ರೀ. ವೆನ್ ಇಂಪರೇಟಿವ್ ಸೆಂಟೆನ್ಸ್, ದೀಸ್ ಆರ್ ಪಿ ಸ್ಕ್ವೇರ್ ಮೀನ್ಸ್ ಪ್ರೊಹಿಬಿಷನ್, ಪ್ರಪೋಸಲ್, ದೆನ್ ಕಾರ್. ಸಿ ಐತಲ್ಲ ಕಮ್ಯಾಂಡ್ ಮೀನ್ಸ್ ಆರ್ಡರ್, ದೆನ್ ಎ ಐತಲ್ಲ ಅದು ಅಡ್ವೈಸ್, ದೆನ್ ಆರ್ ಐತಲ್ಲ ಅದು ರಿಕ್ವೆಸ್ಟ್. ಯಾವಾಗಾದರೂ ಈ ಸೆಂಟೆನ್ಸ್ ಬಂದರೆ ಯು ಹ್ಯಾವ್ ಟು ಯೂಸ್ ದ ಲಿಂಕರ್ ಟು. ಪಿ ಯು ಸಿ ಒಂದು ಕ್ಲಾಸ್ ಮಾಡಿದೆ ನೋಡ್ರಿ. ಪಿ ಯು ಸಿ ಅಂತ ಏನಿಲ್ಲ, ಪಿ ಯು ಸಿ ಮತ್ತು SLC ಬರುವಂಥ ಬೋಧ್ ಇಬ್ಬರಿಗೆ ಒಂದು ಕ್ಲಾಸ್ ಐತಿ. ಇಬ್ಬರು ಬೋಧ್ ಎರಡೂ ಸ್ಟ್ಯಾಂಡರ್ಡ್ಗೆ ಹೆಲ್ಪ್ ಆಗೋಂಗೆ ಮಾಡಿದೆ ನಾನು. ರಿಪೋರ್ಟೆಡ್ ಸ್ಪೀಚ್ 0 to 0 ಅಂತ ಮಾಡಿದೆ ನೋಡ್ರಿ. ದೇರ್ ಯು ಕ್ಯಾನ್ ವಾಚ್ ಇಟ್. ಇಟ್ ಈಸ್ ದೇರ್ ಇನ್ ದಟ್ ವಿಡಿಯೋ. ಅದರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಫಸ್ಟ್ ಕಮೆಂಟಲ್ಲಿ ಹಾಕಿರ್ತೀನಿ ರೀ. ಯಾವುದೋ ರಿಪೋರ್ಟೆಡ್ ಸ್ಪೀಚ್ 0 to 0 ಅಂತೆ. ಓಕೆ, ಟೇಕ್ ಸಮ್ ಎಕ್ಸಸೈಸ್. ಹಿ ಅಡ್ವೈಸ್ ಮೀ ಟು ಟೇಕ್, ಇಲ್ಲಿ ಬರ್ಬಿಡ್ತಾರೆ, advise me to take some exercise every day. Okay, ಇಷ್ಟು ಮಾಡಿದ್ರಾ, ಮುಗೀತು, 2 marks. Well, my dear students, that's it for today's class. ಇನ್ನು ಏನೈತಿ, ಇಷ್ಟು ಈಸಿ ಕ್ವಶನ್ ಬರುತ್ತೆ ನೋಡಿರಿ. ಹೆಂಗೆ ಈಸಿ ಇತ್ತು, ಭಾಳ ಏನು ಡಿಫಿಕಲ್ಟ್ ಇಲ್ಲ. ನಿಮಗೆ ಆ್ಯನ್ಯುವಲ್ಲು ಏನು 25th ನಡೆಯುತ್ತಂತ ಯುವರ್ ಫಸ್ಟ್ ಪೇಪರ್ ಮೀನ್ಸ್ ಫಸ್ಟ್ ಲ್ಯಾಂಗ್ವೇಜ್ ಅವರು FL ಅವ್ರದ್ದು 25th March. The question paper might be same, don't worry, but keep reading, keep practicing, and previous year question paper solve ಮಾಡ್ರಿ. ಏನು ಕ್ವಶನ್ ಪೇಪರ್ ಬಂದಲ್ಲ ನಿಮ್ಗೆ, ದ ಕ್ವಶನ್ಸ್ ವಿಚ್ ಹ್ಯಾವ್ ಬಿನ್ ಅರೈವ್ಡ್, ವಿಚ್ ಹ್ಯಾವ್ ಬಿನ್ ಅಪಿಯರ್ಡ್, ಆಲ್ ಐ ಥಿಂಕ್ 8 marks, more than 8 marks old question paper ಬಂದವು. So that's what I told in many videos. Refer old question paper and analysis as well. Okay, thank you guys, thank you so much for watching, and thank you so much for your love and affection, and definitely going to reach 1K, and be ready for the live session, my dear students. Thank you.